ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ನಾನು ಪ್ರವೀಣ್ ಹಟ್ಪದ್. ನೀವು ನೋಡ್ತಾ ಇದ್ದೀರಿ KDTV ಕನ್ನಡ. ವೀಕ್ಷಕ ಪ್ರಭುಗಳೇ, ಇವತ್ತು RD ಬಾಬು ಅಂದರೆ ಜೂನಿಯರ್ ಉಪೇಂದ್ರ ಎಂದೇ ಖ್ಯಾತಿ ಆಗಿದ್ದಂಥವರು RD ಬಾಬು ಅವರು ಇವತ್ತು ಕೆರುಡಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸ್ನೇಹಿತರೆ, ಏನಾಗಿತ್ತು ಅಂದರೆ RD ಬಾಬು ಅವರು ನಿನ್ನೆ ವಿಜಯಪುರಕ್ಕೆ ಹೋಗಿರ್ತಾರೆ. ಅದಾದ ನಂತರ ರಾತ್ರಿ ಬಾಗಲಕೋಟೆಗೆ ವಾಪಸ್ ಆಗ್ತಾರೆ. ತದನಂತರ ಬೆಳಗ್ಗೆ 4 ಗಂಟೆಗೆ ಏಳುವಂತಹ ಹವ್ಯಾಸ RD ಬಾಬು ಅವ್ರದ್ದು. ಯಾಕಂದರೆ 4 ಗಂಟೆಗೆ ಎದ್ದು ಅವರು ಒಂದಿಷ್ಟು ಜಾಗಿಂಗನ್ನು ಮಾಡ್ತಾರೆ, ಒಂದಿಷ್ಟು ಯೋಗಾಸನವನ್ನು ಮಾಡ್ತಾರೆ. ಹಾಗೆ ಅವರ ಊಟದ ಪದ್ಧತಿಯೂ ಸಹ ಅಷ್ಟೇ ಸರಳ, ಅಷ್ಟೇ ಈ ಏನಂತೀವಿ ನಾವು ಆಯುರ್ವೇದ ರೀತಿ ಅಂತ ಹೇಳಿ ಕರಿತೀವಲ್ಲ, ಆ ಥರದ ಒಂದು ಪದ್ಧತಿ RD ಬಾಬು ಅವ್ರದ್ದು. ಸದ್ಯ RD ಬಾಬು ಅವರು ಕೆರುಡಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಸ್ನೇಹಿತರೆ, ಯಾಕೆ ಅನ್ನುವಂತಹ ನಾವು ವಿಷಯಕ್ಕೆ ಹೋಗೋದಾದರೆ, RD ಬಾಬು ಅವರು ಬೆಳಗ್ಗೆ ಎದ್ದು ಇನ್ನೇನು ತಯಾರಾಗಿ ತಮ್ಮ ಬೇರೆ ಬೇರೆ ಕೆಲಸಗಳಿಗೆ ಹೋಗಬೇಕು ಅನ್ನುವಷ್ಟರಲ್ಲಿ ಒಂದು ಫೋನ್ ಬರುತ್ತೆ. ಏನು ಅಂತಂದರೆ, ಸರ್, ಇಲ್ಲೊಂದು ಕಡೆ ಆಕಳು ಒಂದಿಷ್ಟು ರೋಗದಿಂದ ಬಳಲ್ತಾ ಇದೆ, ಸೊ ತಾವು ಬರಬೇಕು, ತಮ್ಮ ಗೋಶಾಲೆಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಕಾಲ್ ಬರುತ್ತೆ. ಸೊ ಹೀಗಾಗಿ ಒಂದಿಷ್ಟು ಅವಸರದಲ್ಲಿ ದೌಡಾಯಿಸುವಂತಹ ಹಂತಕ್ಕೆ ಹೋಗ್ತಾರೆ RD ಬಾಬು ಅವರು. ತದನಂತರ ಏನಾಗುತ್ತೆ ಅಂತಂದರೆ, ಅಲ್ಲಿ ತಯಾರಾಗ್ಬಿಟ್ಟು ತಮ್ಮದೇ ಆಗಿರುವಂಥ ಒಂದು ಗೋಶಾಲೆ ಇದೆ. ಸೊ ಆ ಗೋಶಾಲೆಯಲ್ಲಿ ಒಳಗಡೆ ಹೋಗಬೇಕು ಅನ್ನುವಷ್ಟರಲ್ಲಿ ಈ ಬಿಚ್ಕೊಂಡಿರುತ್ತೆ ಒಂದು ಹೋರಿ ಅಂತ ಕರೀತಾರೆ, ಅಥವಾ ಒಂದು ಎತ್ತು ಅಂತ ಕರೀತಾರೆ. ಸೊ ಅದು ಏನಾಗುತ್ತೆ ಅಂದರೆ ಏಕಾಏಕಿ ಬಂದು, ಅದರ ಹಿಂದುಗಡೆಯಿಂದ ಬಂದು RD ಬಾಬು ಅವ್ರನ್ನ ಎತ್ತಿ ಕೆಳಗಡೆ ಹಾಕಿಬಿಡುತ್ತೆ. ಸೊ ಹೀಗಾದಾಗ ಕೊಂಬುಗಳು ಒಂದಿಷ್ಟು ಹೊಟ್ಟೆ ಭಾಗ ಹಾಗೆ ಈ ತೊಡೆಯ ಭಾಗಕ್ಕೆ ಚುಚ್ಚಿ ಒಂದಿಷ್ಟು ಗಾಯ ಆಗುತ್ತೆ. ಒಂದಿಷ್ಟು ಅಂದರೆ ದೊಡ್ಡದಾಗಿರುವಂತಹ ಇಂಜುರಿನೇ ಆಗುತ್ತೆ. ಸೊ ಅದಾದ ನಂತರವೇ ಅಲ್ಲಿದ್ದಂತಹ ಬೇರೆ ಬೇರೆ ಜನರು ಏನಿರ್ತಾರೆ ಅವರು ಆಸ್ಪತ್ರೆಗೆ ಕರೆದುಕೊಂಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಮೊದಲು ಕುಂಟೋಜಿ ಆಸ್ಪತ್ರೆಗೆ ಹೋಗ್ತಾರೆ. ತದನಂತರ ಕೆರುಡಿ ಆಸ್ಪತ್ರೆ ಏನಿದೆ ಅಲ್ಲಿ ಹೋಗ್ತಾರೆ. ಅಲ್ಲಿ ಸದ್ಯ ದಾಖಲಾಗಿದ್ದಾರೆ RD ಬಾಬು ಅವರು. ಸದ್ಯ ಟ್ರೀಟ್ಮೆಂಟ್ ನಡೀತಾ ಇದೆ. ಏನು ವರಿ ಮಾಡ್ಕೋಬೇಡಿ ಅನ್ನುವಂತಹ ವಿಷಯವನ್ನು ವೈದ್ಯರು ಸಹ ತಿಳಿಸಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಸದ್ಯ RD ಬಾಬು ಅವ್ರನ್ನ ಮಾತನಾಡಿಸುವಂತಹ ಕೆಲಸಕ್ಕೂ ನಾವು ಮುಂದಾದ್ವಿ. ಸೊ ಸದ್ಯ RD ಬಾಬು ಅವ್ರನ್ನ ಒಂದೆರಡು ಮಾತುಗಳನ್ನು ನಾನು ಮಾತನಾಡಿಸಿದೆ. ಸದ್ಯ ಚೆನ್ನಾಗಿದ್ದಾರೆ RD ಬಾಬು ಅವರು. ಸದ್ಯ ಅಪ್ಕಮಿಂಗ್ ಹೇಗೆ ಬರುತ್ತೆ, ಅವರ ಆರೋಗ್ಯ ಎಷ್ಟು ಸುಧಾರಣೆ ಆಗಿದೆ, ಸದ್ಯ RD ಬಾಬು ಅವರು ಹೇಗಿದ್ದಾರೆ ಅನ್ನುವಂತಹ ತಿಳ್ಕೊಳ್ಳೋಕ್ಕೂ ಸಹ ಮುಂದಾಗೋಣ. RD ಬಾಬು ಅವರು ಸದ್ಯ ಅಲ್ಲಿ ಅಡ್ಮಿಂಟ್ ಆಗಿದ್ದಾರೆ. ಸೊ ಮುಂದಿನ ಅಪ್ಡೇಟ್ಸ್ ಏನು ಅನ್ನೋದನ್ನು ಕಾದು ನೋಡೋಣ ವೀಕ್ಷಕರೇ. ಯಾಕಂದರೆ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿರುವಂತಹ RD ಬಾಬು ಅವರು, ಅಂದರೆ ಜೂನಿಯರ್ ಉಪೇಂದ್ರ ಅಂತಾರೆ ಈ ಭಾಗದಲ್ಲಿ, ಅದರಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಸಿದ್ಧಿಯನ್ನು ಹೊಂದಿದಂಥವರು. ನಾಟಕಗಳಲ್ಲಿ ಹಾಗೂ ಚಿತ್ರಕಲೆ ಹಾಗೂ ಬೇರೆ ಬೇರೆ ವಿಷಯಗಳಲ್ಲಿ, ಒಂದೇ ಅಂತಲ್ಲ ಎಲ್ಲ ರಂಗಗಳಲ್ಲೂ RD ಬಾಬು ಅವರು ಅವರನ್ನು ನಾವು ನೋಡಬಹುದಾಗಿದೆ. ಯಾಕಂತಂದರೆ ಅವರ ಡೈಲಾಗ್ ಡೆಲಿವರಿ ಆಗಿರಬಹುದು, ಈ ಉಪೇಂದ್ರಗೆ ಸಂಬಂಧಪಟ್ಟಂತೆ, ಈ ಉಪೇಂದ್ರ ಅವರಿದ್ದಾರಲ್ಲ ಅವರಿಗೆ ಸಂಬಂಧಪಟ್ಟಂತೆ ಅನೇಕ ರೀತಿಯಾದಂತಹ ಅವರದೇ ಆದಂತಹ ಶೈಲಿಯಲ್ಲಿ ಒಂದಿಷ್ಟು ಮಾತುಗಳನ್ನು ಅಥವಾ ಡೈಲಾಗ್ಗಳನ್ನು ಡೆಲಿವರಿ ಮಾಡ್ತಾಯಿದ್ರು. ಸದ್ಯ ಬಾಗಲಕೋಟೆಯಲ್ಲೇ ನೆಲೆಸಿರುವಂತಹ RD ಬಾಬು ಅವರು ಸ್ವಲ್ಪ ಚಿತ್ರರಂಗದಿಂದ ಸ್ವಲ್ಪ ದೂರ ಉಳಿದಿದ್ದಾರೆ. ಸದ್ಯ ನಾಟಕಗಳಲ್ಲಿ ಅಭಿನಯಿಸ್ತಿದ್ದಾರೆ. ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಹಾಗೆ ಆರ್ಕೆಸ್ಟ್ರಾಗಳಲ್ಲಿ ಒಂದಿಷ್ಟು ಪೂರ್ತಿ ಪ್ರಮಾಣದಲ್ಲಿ ತೊಡಗಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಮುಖ್ಯವಾಗಿ ಇನ್ನೊಂದು ಹೇಳಬೇಕಂತಂದರೆ, ಓಪನ್ ಹಾರ್ಟ್ ಅನ್ನುವಂತಹ ಪತ್ರಿಕೆಯನ್ನು ಆರಂಭ ಮಾಡಿ ಸುದ್ದಿಗಳನ್ನು ನೇರವಾಗಿ ಬಿತ್ತರಿಸುವಂತಹ ಒಂದಿಷ್ಟು ಕಾರ್ಯಕ್ಕೂ ಸಹ RD ಬಾಬು ಅವರು ಮುಂದಾಗಿದ್ದಾರೆ. ಸದ್ಯ RD ಬಾಬು ಅವರು ಆರೋಗ್ಯ ಚೇತರಿಸ್ಕೊಳ್ಳಿ ಅಂಥೇಳಿ ಅವರ ಅಭಿಮಾನಿಗಳು ಕೇಳ್ಕೊಳ್ತಾ ಇದ್ದಾರೆ. ನೋಡೋಣ ಅಪ್ಕಮಿಂಗ್ ಸುದ್ದಿ ಏನು ಬರುತ್ತೆ ಅನ್ನೋಂಥದ್ದನ್ನು ನಿಮಗೆ ತಿಳಿಸುವಂತಹ ಕೆಲಸಕ್ಕೂ KDTV ಮುಂದಾಗಲಿದೆ. ಸೊ ನಮಸ್ಕಾರ, ಒಂದೇ ಮಾತರಂ.